ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಹೋಮ್ ಮೇಡು ಗರಂ ಮಸಾಲ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಯಾವುದೇ ನಾವು ಸಬ್ಜಿ ಮಾಡಿದ್ರೆ ಅಥವಾ ಸಾಂಬಾರು ಮಾಡಿದ್ರೆ ಸ್ವಲ್ಪ ಈ ರೀತಿ ಗರಂ ಮಸಾಲ ಮಾಡ್ಕೊಂಡು ಇಟ್ಕೊಂಡಿದ್ದು ಅಂದರೆ ಹಾಕಿದ್ರೆ ಟೇಸ್ಟಿಯಾಗಿ ಆಗುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ 25 ಗ್ರಾಮು ಧನಿಯಾ ತೊಗೊಂಡಿದ್ದೀನಿ, ಅಂದರೆ 1/3 ಕಪ್ಪು. ಜೀರಿಗೆ 1.5 ಟೇಬಲ್ ಸ್ಪೂನು, ಸೋಂಪು ಕಾಳು ಅರ್ಧ ಟೇಬಲ್ ಸ್ಪೂನು, ಚಹಾ ಜೀರಿಗೆ 1 ಟೇಬಲ್ ಸ್ಪೂನು, ನಾಗಕೇಸರಿ ತೊಗೊಂಡಿದ್ದೀನಿ 4ರಿಂದ 5 ಅಷ್ಟೇ ಹಾಕಿ, ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. 1 ಚಕ್ರಿ ಹೂವು, 4 ಕರಿ ಏಲಕ್ಕಿ, ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು, 7ರಿಂದ 8 ಗ್ರಾಮ್ದಷ್ಟು ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಏಲಕ್ಕಿ 1.5 ಟೇಬಲ್ ಸ್ಪೂನು, ಕಾಳುಮೆಣಸು 1 ಟೇಬಲ್ ಸ್ಪೂನು, ಲವಂಗ 1.5 ಟೇಬಲ್ ಸ್ಪೂನಷ್ಟು, 2 ರಾಮಪತ್ರೆ ಅಥವಾ ಜಾವಿತ್ರಿ ಅಂತೀವಲ್ವ ಅದು, 4ರಿಂದ 5 ಮೆಣಸಿನ್ಕಾಯಿ ತೊಗೊಳ್ಳಿ. ಬೇಕಾದರೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೋಬಹುದು, ಕಲರು ಚೆನ್ನಾಗಿರುತ್ತೆ. 1 ಜಾಯಿಕಾಯಿ. ನಾನು ಇಲ್ಲಿ ಗುಲಾಬಿ ಹೂದಳಗಳನ್ನು ತೊಗೊಂಡಿದ್ದೀನಿ, ಹೋಮ್ ಮೇಡು. ನಾನು ಮನೆಯಲ್ಲೇ ಹೂಗಳನ್ನು ಒಣಗಿಸ್ಬಿಟ್ಟು ಮಾಡಿರೋವಂಥದ್ದು. 5ರಿಂದ 6 ಪಲಾವಿ ಎಲೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಪತ್ರಿ. ನಾವು ಮೊದಲಿಗೆ ಒಂದು ಕಡಾಯಿ ಇಡೋಣ. ಕಡಾಯಿ ತುಂಬ ಬಿಸಿ ಮಾಡಬಾರ್ದು, ಲೋ ಫ್ಲೇಮಲ್ಲೇ ನಾವು ಕಡಾಯಿನ ಇಡಬೇಕಾಗತ್ತೆ. ಮೊದಲಿಗೆ ಧನಿಯಾ ಕಾಳು, ಜೀರಿಗೆ, ಸಾಜೀರಿಗೆ, ಸೋಂಪು ಕಾಳು ಇದೆಲ್ಲ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ನಾವು ಹುರಿಬೇಕಾಗತ್ತೆ. ನಾವು ಮಸಾಲೆ ಹುರಿಬೇಕಾದ್ರೆ ಆದಷ್ಟು ಲೋ ಫ್ಲೇಮೇ ಇರಬೇಕು. ಗ್ಯಾಸು ಆನ್ ಆಫ್ ಮಾಡ್ಕೊಳ್ತಾ ಹುರಿಬೇಕಾಗತ್ತೆ. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಅದರೊಳಗೆ ಲವಂಗ ಮತ್ತು ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಮುರಿದ್ಬಿಟ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಅವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲಾಂದರೆ ಸೀದು ಹೋಗುತ್ತೆ. ಚಕ್ರಿ ಹೂವು ಹಾಕ್ಕೊಳ್ಳಿ, ಕರಿ ಏಲಕ್ಕಿ, ನಾಗಕೇಸರಿ, ಜಾವಿತ್ರಿ, ಜಾಯಿಕಾಯಿ. ನೀವು ಬೇಕಾದ್ರೆ 1 ಪೂರ್ತಿ ಹಾಕೋಬೋದು, ಇಲ್ಲಾಂದರೆ ಅರ್ಧ ಕೂಡ ಹಾಕೋಬೋದು. ಆಮೇಲೆ ಕಲ್ಪತ್ರಿ. ಇವಾಗ ನಾನು ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ತಿರ್ಗಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತೆ 30 ಸೆಕೆಂಡ್ ಆದಮೇಲೆ ಕಟ್ ಮಾಡಿರುವಂಥ ಪಲಾವ್ ಎಲೆ, ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನೀವು ಕಾಶ್ಮೀರಿ ಮಿರ್ಚಿ ಕೂಡ ಹಾಕ್ಕೊಂಡ್ರು ಕಲರು ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಯಾವುದೇ ಕಾರಣಕ್ಕೆ ಹೈ ಫ್ಲೇಮ್ ಮಾಡಬಾರ್ದು. ಆಮೇಲೆ ಲಾಸ್ಟಿಗೆ ನಾನು ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿನೂ ತುಂಬ ಹುರಿಬಾರ್ದು, ಸ್ಮೆಲ್ ಹೋಗಿಬಿಡುತ್ತೆ. ಅದಕ್ಕೆ ಇವಾಗ ಎಳ್ಳು ಮತ್ತು ಗಸಗಸೆನ ಲಾಸ್ಟಿಗೆ ಹಾಕೋಣ, ಯಾಕಂದರೆ ಎಳ್ಳು ಮತ್ತು ಗಸಗಸೆ ಬೇಗ ಫ್ರೈ ಆಗಿಬಿಟ್ಟು ಸೀದು ಹೋಗುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಮಸಾಲೆ ಹುರಿದಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ. ಆಮೇಲೆ ಗುಲಾಬಿ ದಳಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಮ್ಮಿಡಿಯೇಟಾಗಿ ನಾವು ಇದನ್ನು ಬೇರೆ ಪ್ಲೇಟಲ್ಲಿ ಹಾಕಬೇಕಾಗತ್ತೆ, ಏಕೆಂದರೆ ಕಡಾಯಿ ಬಿಸಿ ಇರುತ್ತೆ. ಅದರಲ್ಲೇ ಮಸಾಲೆ ಬಿಟ್ಟಂದರೆ ಸೀದು ಹೋಗುತ್ತೆ, ಟೇಸ್ಟು ಹಾಳಾಗುತ್ತೆ. ಈ ರೀತಿ ಒಂದು ಪ್ಲೇಟಲ್ಲಿ ಹರಡಿಬಿಟ್ಟು ಬಿಟ್ಬಿಡಿ 5 ನಿಮಿಷದವರೆಗೂ. ಬಿಸಿ ಇರುವಾಗ ನಾವು ಪುಡಿ ಮಾಡಿದ್ರೆ ಏನಾಗುತ್ತೆ, ಮಸಾಲೆ ಸ್ಮೆಲ್ಲು ಮತ್ತು ಟೇಸ್ಟು ಹಾಳಾಗತ್ತೆ. ಮೊದಲೇ ಇದು ಮಸಾಲೆ ಬಿಸಿ ಇರುತ್ತೆ, ಆಮೇಲೆ ಮಿಕ್ಸಿ ತಿರುಗಿಸ್ಬೇಕಾದ್ರೆ ಬಿಸಿ ಆಗಿಬಿಟ್ಟು ಕಹಿ ಟೇಸ್ಟು ಬರುತ್ತೆ. ಹುರಿದಿರುವಂಥ ಮಸಾಲ ಎಲ್ಲ ಪೂರ್ತಿ ತಣ್ಣಗಾಗಿದೆ. ಜಾಯಿಕಾಯಿನ ಕಟ್ ಮಾಡಿಬಿಟ್ಟು ಅಥವಾ ಕುಟ್ಟಿ ಇದರೊಳಗೆ ಹಾಕ್ಕೊಂಡ್ಬಿಡಿ. ಮಸಾಲೆ ಎಲ್ಲ ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ತಾಯಿದ್ದೀನಿ. ನಾವು ಮಸಾಲೆ ಪೌಡ್ರ್ ಮಾಡಬೇಕಾದ್ರೆ ಸಣ್ಣ ಮಿಕ್ಸಿ ಜಾರಲ್ಲೇ ಮಾಡಬೇಕು, ಬೇಗ ಪುಡಿ ಆಗುತ್ತೆ. ಮತ್ತು ಕಂಟಿನ್ಯೂ ಆಗಿ ನಾವು ಮಿಕ್ಸಿನ ಆನ್ ಮಾಡಬಾರ್ದು, ಆಫ್ ಮಾಡಿ ಆನ್ ಮಾಡಿ ಮಾಡ್ತಾ ಇರಬೇಕು. ಇಲ್ಲಾಂದರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಮಸಾಲೆಗೆ, ಮತ್ತು ಪುಡಿ ಆಗಲ್ಲ ಮತ್ತು ಟೇಸ್ಟು ಹಾಳಾಗತ್ತೆ. ನೀವು ಸ್ಟಾರ್ಟಿಂಗು ಪಲ್ಸ್ ಮೋಡಲ್ಲಿ ಪುಡಿ ಮಾಡಿಬಿಟ್ಟು ಆಮೇಲೆ ಮಿಕ್ಸಿನ ರೆಗ್ಯುಲರ್ ಆಗಿ ರನ್ ಮಾಡಬಹುದು. ಆಮೇಲೆ ನಾನು ಇಲ್ಲಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ, ಪುಡಿ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ. ಮತ್ತು ಜರಡಿ ಮಾಡಿರುವಂತಹ ಕೋರ್ಸ್ ಪೌಡರ್ ಇರುತ್ತಲ್ಲ, ಅದು ಕೂಡ ನಾನು ಇದರೊಳಗೆ ಹಾಕಿಬಿಟ್ಟು ತಿರ್ಗಾ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಕಾರಣಕ್ಕೆ ಕಂಟಿನ್ಯೂ ಮಿಕ್ಸಿ
ಚಲಾಯಿಸಬಾರ್ದು. ಸ್ಮೆಲ್ ಅಂತೂ ಇಷ್ಟು ಚೆನ್ನಾಗಿ ಬರುತ್ತೆ ಹೋಮ್ ಮೇಡ್ ಮಸಾಲದು. ನೀವು ಒಂದ್ಸಲ ಈ ರೀತಿ ಗರಂ ಮಸಾಲ ಮನೆಯಲ್ಲಿ ಟ್ರೈ ಮಾಡಿದ್ರೆ ನೀವು ಮಾರ್ಕೆಟಿಂದ ಮಸಾಲ ತರೋದೇ ಇಲ್ಲ. ಮಾರ್ಕೆಟಲ್ಲಿ ಹೇಗೆ ಮಾಡಿರ್ತಾರೆ ಗೊತ್ತೇ ಇರಲ್ಲ. ಮಸಾಲ ಪುಡಿ ಎಲ್ಲ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ. ನೀವು ಬೇಕಾದರೆ ಇದರೊಳಗೆ ಅರಿಶಿನ ಪುಡಿ ಸ್ವಲ್ಪ ಹಾಕೋಬಹುದು, ಕರಿಬೇವು ಸೊಪ್ಪು ಕೂಡ ಹಾಕೋಬಹುದು. ಬಟ್ ನಾನು ಇಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಂಡಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೈಸ್ ಪೌಡರ್ ಆಗಿದೆ. ನಾವಿದನ್ನು 3 ರಿಂದ 4 ತಿಂಗಳವರೆಗೆ ಗಾಜಿನ ಭರಣಿಯಲ್ಲಿ ನಾವು ಅಥವಾ ಬಾಟಲಲ್ಲಿ ಶೇಖರಣೆ ಮಾಡಿ ಇಡಬೇಕಾಗತ್ತೆ. ಪ್ರತಿದಿನ ನೀವು ಸಾಂಬಾರು ಅಥವಾ ಸಬ್ಜಿ ಏನಾದರೂ ಮಾಡ್ತೀರಲ್ವಾ, ಆವಾಗ ಎಲ್ಲ ನೀವು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನೀವು ಬೇಕಾದರೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕೋಬಹುದು, ಅದು ಫ್ಲೇವರು ಚೆನ್ನಾಗಿರುತ್ತೆ. ಬಟ್ ನಾನು ಕಸೂರಿ ಮೇಥಿ ಹಾಕ್ಕೊಂಡಿಲ್ಲ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.